And now we are waiting for the main event of the event. The next program is addressed by our chief guest, Shri K.V. Rajanna sir. Rajanna sir and myself, when I was a general secretary in National Federation of Blind, we worked for 2011 census of disabilities. And it was a memorable event, and I was a commissioner that time. So now we would like to hear from Rajanna sir. And I think last a few days back, I think our Kameshwari and Arvind have contributed for Kamadhenu program also. And it was an excellent, support we are all going through. I request Rajanna sir to please address us. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ನಾನು ರೋಟ್ರಿ ಎಬಿಲಿಟೀಸ್ನ ಅಭಿನಂದಿಸ್ತೇನೆ. ಈ ಸೆಕ್ಟರ್ ತುಂಬ ಒಂದು ಸಮಯದಲ್ಲಿ ತುಂಬ ವಲ್ನರಬಲ್ ಇತ್ತು. ಒಂದು ಸಿಂಪತಿ ಮೇಲೆ ವರ್ಕ್ ಮಾಡ್ತಾಯಿತ್ತು, ಸೋಷಿಯಲ್ ಆಸ್ಪೆಕ್ಟ್ ಮೇಲೆ ವರ್ಕ್ ಮಾಡ್ತಾಯಿತ್ತು, ಚಾರಿಟಿ ಮೇಲೆ ವರ್ಕ್ ಮಾಡ್ತಾಯಿತ್ತು, ಮತ್ತು ಮೆಡಿಕಲ್ ಆಸ್ಪೆಕ್ಟ್ ಮೇಲೆ ವರ್ಕ್ ಮಾಡ್ತಾಯಿತ್ತು. ಈಗ ಸಮಯ ಬಂದಿದೆ, ಇದು ಸಿಂಪತಿ ಅಲ್ಲ, ಚಾರಿಟಿ ಅಲ್ಲ, ಸೋಷಿಯಲ್ ಅಲ್ಲ, ಇದೊಂದು ಹಕ್ಕು, ಅಭಿವೃದ್ಧಿ ಮತ್ತು ಪುನಶ್ಚೇತನ ವಿಷಯ ಅಂತೇಳಿ. ಇದೊಂದು ಇಟ್ಸ್ ಎ ಡೆವಲಪ್ಮೆಂಟಲ್ ಇಶ್ಯೂ ರ್ಯಾದರ್ ದೆನ್ ಚಾರಿಟಿ ಆರ್ ಸೋಷಿಯಲ್. ಸೊ 2016 ಕಾಯ್ದೆ ತುಂಬ ಪವರ್ಫುಲ್ ಆಗಿದೆ ಕಾಯ್ದೆ. ಜೊತೆಗೆ ಕೆಲವು ಡಿಸೇಬಿಲಿಟಿನಲ್ಲಿ ಇನ್ಕ್ಲೂಷನ್ ಆಗಿದೆ. ಬ್ಲಡ್ ಡಿಸಾರ್ಡರ್ಸ್ ಇರ್ಬೋದು, ಪಾರ್ಕಿನ್ಸನ್ಸ್ ಇರ್ಬೋದು, ಮಲ್ಟಿಪಲ್ ಸ್ಲಿರೋಸಿಸ್ಸು. ಸೊ ತುಂಬ ಡೀಪಾಗಿ ಕೆಲವು ಡಿಸೇಬಿಲಿಟಿ ಇನ್ಕ್ಲೂಡ್ ಮಾಡಿದೆ, ಇನ್ಕ್ಲೂಡಿಂಗ್ ಲರ್ನಿಂಗ್ ಡಿಸೇಬಿಲಿಟಿ ಸೇರಿಕೊಂಡು. ಹಿಂದೆ ನಮಗನ್ನಿಸ್ತಾ ಇತ್ತು ಕೆಲಸ ಮಾಡುವಾಗ ಈ ಸೆಕ್ಟ್ರ್ನಲ್ಲಿ ಬೆಳೆದಂಥ ವ್ಯಕ್ತಿಗಳು ಮುಂದೆ ಈ ಸೆಕ್ಟ್ರಿಗೆ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತೇಳಿ. ಆ ಕೆಲಸವನ್ನು ರೋಟ್ರಿ ಎಬಿಲಿಟಿ ಮಾಡ್ತಾಯಿದೆ. ಸೊ ಎಲ್ಲಿವರೆಗೆ ಇವರು ಕೈಯನ್ನು ಹೊಡಬೇಕು, ಇವರು ಕೂಡ ಯಾವಾಗ ಒಂದು ಡೋನರ್ ಆಗೋದು ಅಥವಾ ಕೊಡೋದು ಅಥವಾ ಟ್ಯಾಕ್ಸ್ ಪೇಯರ್ ಆಗೋದು ಅಂತ ಕಳೆದ ಒಂದು 25 ವರ್ಷದಿಂದ ನಾವು ಯೋಚನೆ ಮಾಡ್ತಾಯಿದ್ದು. ಕೂತ್ಕೊಂಡು ಚರ್ಚೆ ಮಾಡುವಾಗ DM ನಾಯ್ಡು ಅಂತೇಳಿ APTL ಕೆಲಸ ಮಾಡ್ತಾಯಿದ್ರು. ನಂತರ ಅವರದೇ ಬೇಸಿಕ್ ನೀಡ್ ಅಂತೇಳಿ ಸಂಸ್ಥೆಯನ್ನು ಶುರು ಮಾಡಿದ್ರು. ನಾವು ಕೂತ್ಕೊಂಡು ಮಾತನಾಡೋ ಯೋಚನೆ ಮಾಡ್ತಾಯಿದ್ವಿ ಅದನ್ನು. ಆದರೆ ಈಗ ನಾಗರಾಜ್ ಅವರು ಹೇಳಿದ್ರು ಸೆನ್ಸಸ್ ಅಂಥೇಳಿ. 2011ರಲ್ಲಿ ಸೆನ್ಸಸ್ ಮಾಡುವಾಗ ಓನ್ಲಿ 7 ಟೈಪ್ ಆಫ್ ಡಿಸಬಿಲಿಟಿ ಇತ್ತು. ಸೊ ಸೆನ್ಸಸ್ಗೆ ಒತ್ತಡ ಹಾಕಿ ಅದನ್ನು ಇದು ಮಾಡಿದ್ರು. ಅದು ಪೂರ್ಣ ಪ್ರಮಾಣದಲ್ಲಿ ನನಗೇನು ಸೆನ್ಸಸ್ ಆಯಿತು ಅಂತ ಹೇಳ್ಕೊಳ್ಳಿಲ್ಲ ಇವಾಗ. ಆದರೆ 2018 ಪ್ರಕಾರ 21 ಥರ ಡಿಸಬಿಲಿಟಿ ಇದೆ. ಇವಾಗ ಸೆನ್ಸಸ್ಸು 26-27ರಲ್ಲಿ ಪೂರ್ಣ ಆಗುತ್ತೆ ಅಂತ ಹೇಳ್ತಾ ಇದೆ. ನಾನೇನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಈ ಒಂದು ವೇದಿಕೆಯಲ್ಲಿ, ಸೊ ಹೆಚ್ಚು ಪ್ರಮಾಣದಲ್ಲಿ ಈ ಸಮುದಾಯ ಕೇಂದ್ರ ಸರ್ಕಾರನ ಒತ್ತಾಯ ಮಾಡಬೇಕು. ಸೊ ಈ ಡಿಸಬಿಲಿಟಿನ ಸೆನ್ಸಸ್ನಲ್ಲಿ ಇನ್ಕ್ಲೂಡ್ ಮಾಡಲಿಕ್ಕೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ತರಬೇತಿಯನ್ನು ಕೂಡ ಕೊಡಲಿಕ್ಕೆ ಅಂತೇಳಿ, ಫಾರ್ಮೆಟ್ನಲ್ಲಿ ಇನ್ಕ್ಲೂಡ್ ಮಾಡಲಿಕ್ಕೆ ಅಂತೇಳಿ. ಒಂದು ಕಡೆ ಸಂತೋಷ ಆಗುತ್ತೆ, ಒಂದಷ್ಟು ಕೆಲಸಗಳು ಪಟ್ಟಣ ಪ್ರದೇಶದಲ್ಲಿ ಅಲ್ಲಲ್ಲಿ ಕೆಲಸ ಆಗ್ತಾಯಿದೆ ಅಂತ. ಆದರೆ ಗ್ರಾಮೀಣ ಪ್ರದೇಶದಲ್ಲಿ ತುಂಬ ಶೋಚನೀಯ ಪರಿಸ್ಥಿತಿ ಇದೆ. ಒಂದು ಕಡೆ ಆಕ್ಟ್ ಇರುತ್ತೆ, ಅದು ಬೇರೆ ಆಕ್ಟ್ಗೆ ರೂಲ್ಸ್ ಫ್ರೇಮ್ ಆಗುತ್ತೆ. ರೂಲ್ಸ್ ಫ್ರೇಮ್ ಆದಮೇಲೆ ಆ ರೂಲ್ಸನ್ನು ಅನುಷ್ಠಾನ ಮಾಡಲಿಕ್ಕೆ ಸರ್ಕಾರಕ್ಕೆ ಇಚ್ಛಾಶಕ್ತಿನ ಕೊರತೆ ಇರುತ್ತೆ. ಜೊತೆಗೆ ಒಂದು ಪೊಲಿಟಿಕಲ್ ಐಡೆಂಟಿಟಿ, ಪೊಲಿಟಿಕಲ್ ವಿಲ್ಲಿಂಗ್ನೆಸ್ ಟು ದ ಸೆಕ್ಟರ್ ಎಷ್ಟು ಮುಖ್ಯ ಅಂಥೇಳಿ ನಮ್ಗೆ ಅನ್ನಿಸ್ತಾ ಇದೆ. ಅದಕ್ಕೆ ನಾನಿಲ್ಲಿ ಒಂದು ಉದಾಹರಣೆ ಕೊಡ್ತೇನೆ. 2019ರಿಂದ ನಾನು ಚಾಮರಾಜನಗರ ಜಿಲ್ಲೆಯಲ್ಲಿ ಕೇರ್ ಗಿವರ್ಸ್ ಜೊತೆಗೆ ವರ್ಕ್ ಮಾಡೋಕ್ಕೆ ಶುರು ಮಾಡಿದೆ. ಕೇರಸ್ ವರ್ಲ್ಡ್ ವೈಡ್ ಅಂತೇಳಿ ಒಂದು ಸಂಸ್ಥೆ ನಮ್ಮ ಸಪೋರ್ಟ್ ಮಾಡ್ತಾಯಿತ್ತು. ಅಲ್ಲಿವರೆಗೆ ನಾವು ಕೇರ್ ಗಿವರ್ಸ್ನ ಹೆಚ್ಚು ನಾವು ಫೋಕಸ್ ಮಾಡ್ತಾ ಇರಲಿಲ್ಲ. ನಂತರ ಅವ್ರ ಜೊತೆ ನಾವು ಹೋಗಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಆದಾಗ ಕೆಲವು ಪ್ರಶ್ನೆಗಳನ್ನ ಅವ್ರ ಮುಂದೆ ಇಟ್ಟಿವಿ ನಾವು. ಏನು ಪ್ರಶ್ನೆಗಳವು? ನಿಮಗೆ ಹಲವಾರು ವರ್ಷಗಳಿಂದ ಇವ್ರು ನೋಡ್ಕೋತಾ ಇದ್ದೀರಾ, ಇವ್ರಿಗೆ ನೀವು ಸಹಾಯ ಮಾಡ್ತಾಯಿದ್ದೀರಾ, ಇವರ ಊಟವನ್ನು ಮಾಡಿಸ್ತಾ ಇದ್ದೀರಾ, ತಿಂಡಿ ತಿನ್ನಿಸ್ತಾ ಇದ್ದೀರಾ, ಬಟ್ಟೆ ಹಾಕ್ತೀರಾ, ಸ್ನಾನ ಮಾಡಿಸ್ತೀರಾ, ಅವ್ರು ಶೌಚಕ್ಕೆ ಹೋದರೆ ಸ್ವಚ್ಛ ಮಾಡ್ತೀರಾ. ನಿಮಗೆ ಸಮಯ ಇದೆಯಾ? ನಿಮ್ಮ ವೈಯಕ್ತಿಕ ಜೀವನಕ್ಕೆ ಸಮಯ ಇದೆಯಾ? ನಿಮ್ಮ ತವ್ರ ಮನೆಗೆ ಹೋಗ್ಲಿಕ್ಕಾಗಿದೆಯಾ? ಹಬ್ಬ ಹರಿದಿನಗಳು ಸಮಾರಂಭ ಭಾಗವಹಿಸ್ಲಿಕ್ಕಾಗಿದೆಯಾ? ನಿಮಗೆ ವೈಯಕ್ತಿಕವಾಗಿ ನಿಮಗೆ ಬಿಡುವಿದೆಯಾ ನಿಮ್ಮ ಕೆಲಸಕ್ಕೆ ಅಂತ ಕೇಳಿದಾಗ ಸಹಜವಾಗಿ ಅವ್ರು ಹೇಳಿದ್ರು, ಅವ್ರ ಕಣ್ಣಲ್ಲಿ ನೀರು ಬಂತು. ಯಾಕೆ ಅಂತ ಕೇಳಿದ್ರೆ, ಸರ್ ಇದುವರೆಗೆ ನಮ್ಮ ಹತ್ರ ಬರ್ತಾಯಿದ್ರು,
ಬಂದು ನೀವು ಮಗುನ ಹೆಂಗೆ ನೋಡ್ಕೋತೀರಾ, ನಿಮ್ಮ ಯಜಮಾನ್ರೆ ಹೆಂಗೆ ನೋಡ್ಕೋತೀರಾ, ನಿಮ್ಮ ತಾಯಿ ತಂದೆ ಹೆಂಗೆ ನೋಡ್ಕೋತೀರಾ, ಚೆನ್ನಾಗಿ ನೋಡ್ಕೋತಾ ಇದ್ದೀರಾ, ಸಂತೋಷ ಅಂತೇಳಿ ಹೋಗ್ತಾಯಿದ್ರು. ಇವರು ನೋಡ್ಕೊಳ್ಳುವಾಗ ನಿಮಗೆ ಸಮಯ ಇದೆಯಾ, ನಿಮ್ಗೆ ಯಾರು ಸಹಾಯ ಮಾಡ್ತಾಯಿದ್ದಾರಾ ಅಂತ ಕೇಳಿದವರು ನೀವು ಒಬ್ಬರು ಅಂತೇಳಿ. ಆವಾಗ ನಮಗನ್ನಿಸ್ತು ಈ ಕೇರ್ ಗಿವರ್ಸ್ ವರ್ಕು ಎಷ್ಟು ಪ್ರಾಮುಖ್ಯತೆ ಇದೆ, ಎಷ್ಟು ಇದಕ್ಕೆ ಮೌಲ್ಯ ಇದೆ ಮತ್ತು ಎಷ್ಟು ಸ್ಯಾಂಟಿಟಿ ಇದೆ ಅಂತೇಳಿ. ನಂತರ ನಾವು ಕೆಲಸ ಮಾಡ್ತಾ ಹೋದ್ವಿ, ಸ್ಟಡಿ ಮಾಡಿದ್ವಿ, ನಿಮ್ಮ ಜೊತೆಗೆ ಒಂದು ಸ್ಟಡಿನ ಅನಲೈಸ್ ಮಾಡಿದ್ವಿ. ಅದ್ರಲ್ಲಿ ಬಂದದ್ದು 90-92%, 90-92% ಭಾಗ ಮಹಿಳೆಯರೇ ಆರೈಕೆದಾರರು. ಇದು ಒಂದು ವಿಷಯ ನಮಗೆ ಗಮನಕ್ಕೆ ಬಂತು. ಎರಡನೇದು ಅರೌಂಡ್ 88% ಪ್ರೊಡಕ್ಟಿವ್ ಏಜ್, ದುಡಿತಾ ಇರ್ತಾರೆ, ಮಗುಗೆ ಅಂಗವಿಕಲತೆ ಆಗುತ್ತೆ, ದುಡಿತಾ ಇರ್ತಾರೆ, ಗಂಡನಿಗೆ ಅಂಗವಿಕಲತೆ ಆಗುತ್ತೆ, ಅಥವಾ ಇನ್ಯಾರಿಗೂ ಅಂಗವಿಕಲತೆ ಆಗುತ್ತೆ. ಈ ಕಡೆ ದುಡಿಬೇಕು, ಈ ಕಡೆ ಖರ್ಚು ಮಾಡಬೇಕು, ಮೆಡಿಕಲ್ ಖರ್ಚು ಮಾಡಬೇಕು, ಇದು ಕಷ್ಟ ಆಗ್ತಾಯಿದೆ. ಇದು ಒಂದು ಅಂಕಿಅಂಶ ನಮ್ಮ ಗಮನಕ್ಕೆ ಬಂತು. ಜೊತೆಗೆ ಅವ್ರಿಗೆ ಸಮಯ ಕೊಡಲಿಕ್ಕೆ, ಅವ್ರಿಗೊಂದು ಐಡೆಂಟಿಟಿ, ಡಿಗ್ನಿಟಿ, ಈ ಕೆಲಸವನ್ನು ಒಂದು ಗುರುತಿಲ್ಲ, ಅದಕ್ಕೆ ಒಂದು ಗೌರವ ಮಾನ್ಯತೆ ಇರಲ್ಲ ಅಂತ ನಮ್ಗೆ ಅನ್ನಿಸ್ತು. ಅದು ಇದು ಸಿವಿಯರ್ ಮತ್ತು ಪ್ರೊಫೌಂಡ್ ಡಿಸಬಿಲಿಟಿಗೆ ಕೆಲಸ ಮಾಡುವಾಗ ನಾವು ಅಷ್ಟೇ ಪ್ರಮಾಣದಲ್ಲಿ ಅವ್ರಿಗೆ ಕೇರರ್ಸ್ಗೂ ಕೂಡ ಕೆಲಸ ಮಾಡಬೇಕು ಅಂತ ನಮಗೆ ಅನ್ನಿಸ್ತಾಯಿದೆ. ಇಲ್ಲಿ ಪೂಜಾ ಕೂಡ ಹೇಳ್ತಾಯಿದ್ರು, ನಮ್ಮ ಫ್ಯಾಮಿಲಿ ಹಲವಾರು ಜನ ಬಂದು ಹೇಳಿದ್ದಾರೆ ಇಲ್ಲಿ ಮಾತಾಡುವಾಗ, ನಮಗೆ ನಮ್ಮ ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ಇದ್ದರೆ ನಾವು ಈ ಒಂದು ಸಾಧನೆನ ಮಾಡಲಿಕ್ಕೆ ಆಗ್ತಾಯಿಲ್ಲ ಅಂತೇಳಿ. ಇನ್ನು 2016 ಕಾಯ್ದೆ ಹೇಳುತ್ತೆ, ಈ ಕಾಯ್ದೆ ಫೋರ್ಸ್ ಬಂದ ತಕ್ಷಣ 7 ವರ್ಷದಲ್ಲಿ ಇಡೀ ದೇಶದಲ್ಲಿ ಒಂದು ಸಮೀಕ್ಷೆ ಆಗಬೇಕು, ಒಂದು ಸರ್ವೆ ಆಗಬೇಕು. ನನಗೆ ರೀಸೆಂಟಾಗಿ ನಾವು ನೋಡ್ತಾ ಇದ್ದೀವಿ ಜನಗಣತಿ, ಜಾತಿ ಗಣತಿ ಸರ್ವೆ ಅಂತೇಳಿ. ಕಳೆದ ಬಾರಿ ಮಾಡಿದಾಗ ಅದು ನಾವು 135 ಕೋಟಿ ಹಣವನ್ನು ಇಟ್ಟಿದ್ದರು. ಸೊ ಅದು ಯಾಕೋ ಸರಿ ಬರಲ್ಲ ಅಂಥೇಳಿ ಮತ್ತೆ 400 ಚಿಲ್ಲರೆ ಕೋಟಿ ಹಣವನ್ನು ಇಟ್ಟರು. ಅಂದರೆ ಯಾವ ಜಾತಿಯವರು ಎಷ್ಟು ಸಂಖ್ಯೆ ಇದ್ದಾರೆ ನಮ್ಮ ರಾಜ್ಯದಲ್ಲಿ ಅಂತ ಹೇಳಲಿಕ್ಕೆ. ಆದರೆ ನಾನು ಕಮಿಷನರ್ ಆಗಿರುವಾಗ 12 ಕೋಟಿಯನ್ನು ಇಟ್ಟಿದ್ದರು. ನನ್ನ ಟರ್ಮ್ ಮುಗಿತು ಕಮಿಷನರಾಗಿ, ನಾನು ಹೊರಗೆ ಬಂದ ಮೇಲೆ ನಮ್ಮ ಇಲಾಖೆ ಅದನ್ನು ಬೇರೆ ಬೇರೆ ಕೆಲಸಗಳಿಗೆ ಅದನ್ನ ಬಳಸ್ಕೊತೋದು. ಅಂದರೆ ಇವತ್ತು ಕೂಡ ಒಂದು ಪ್ರಾಣಿಗೆ ಲೆಕ್ಕ ಇದೆ, ಒಂದು ಪಕ್ಷಿಗೆ ಲೆಕ್ಕ ಇದೆ. ಆದರೆ ಈ ದೇಶದಲ್ಲಿ ಎಷ್ಟು ಪ್ರಮಾಣದಲ್ಲಿ ಅಂಗವಿಕಲರ ಜನಸಂಖ್ಯೆ ಇದೆ, ಅವರ ಆರ್ಥಿಕ ಸ್ಥಿತಿಗತಿ ಹೇಗಿದೆ ಅಂತ ಅಧ್ಯಯನ ಮಾಡಲಿಕ್ಕೆ ನಮ್ಮ ಸರ್ಕಾರಗಳಿಗೆ ಒಂದು ಸಮಯ ಇಲ್ಲ, ಮತ್ತು ಹಣ ಇಲ್ಲ, ಮತ್ತು ಇದಕ್ಕೆ ಇಚ್ಛಾಶಕ್ತಿ ಇಲ್ಲ. ಇನ್ನೊಂದು ಉದಾಹರಣೆ ನಾನು ಹೇಳ್ತೇನೆ ಈ ಸಮಯದಲ್ಲಿ, ಯಾಕೆ ಈ ಸೆಕ್ಟ್ರಿಗೆ ಪೊಲಿಟಿಕಲ್ ಐಡೆಂಟಿಟಿ, ಪೊಲಿಟಿಕಲ್ ವಿಲಿನೆಸ್ ಬೇಕು ಅಂತ ಹೇಳಲಿಕ್ಕೆ. ನಾನು ಚಾಮರಾಜನಗರ ಜಿಲ್ಲೆ ಕೆಲಸ ಮಾಡುವಾಗ ಆರೈಕೆದಾರರು ಅಂತ ಏನು ನಮಗೆ ಗುರುತಿಸ್ತೀವಿ ನಾವು 1500 ಜನ. ಅದಕ್ಕೆ ನಾವು ಸುಮಾರು 3 ಜನ ಮುಖ್ಯಮಂತ್ರಿಗಳಿಗೆ ನಾವು ಒಂದು ರಿಕ್ವೆಸ್ಟ್ನ ಕೊಟ್ವಿ. ಹಳ್ಳಿಯಿಂದ ತಾಲೂಕು ಅಥವಾ ಜಿಲ್ಲಾ ಮಟ್ಟಕ್ಕೆ ಬರಲಿಕ್ಕೆ ಒಂದು ಜಿಲ್ಲೆಯಲ್ಲಿ ಸುಮಾರು 1500ರಿಂದ 2000 ಜನ ಇದ್ದಾರೆ. ಯಾರು ಅವರು ಅಂದರೆ ತೀವ್ರ ಪ್ರಮಾಣದ ಅಂಗವಿಕಲ ಮಕ್ಕಳನ್ನ ಹೊಂದಿರತಕ್ಕಂಥವ್ರು. ಅವ್ರಿಗೆ ಮೆಡಿಕಲ್ ಸರ್ವೀಸಸ್ಗೆ ಮತ್ತು ಥೆರಪಿ ಸರ್ವೀಸಸ್ಗೆ ತಾಲೂಕು ಅಥವಾ ಜಿಲ್ಲೆ ಹೆಡ್ ಕ್ವಾರ್ಟ್ರಿಗೆ ಬರಲಿಕ್ಕೆ ಅವ್ರಿಗೆ ಫ್ರೀ ಬಸ್ಸನ್ನು ಮಾಡಿಕೊಡಿ, ಟೆಂಪ್ರರಿ ಬಸ್, ಫ್ರೀ ಬಸ್ ಗೌರ್ಮೆಂಟಿಂದ ಅಂತ ಕೇಳಿದ್ವಿ. ಯಾರೂ ಕೂಡ ಅದನ್ನು ಅವರು ಪರಿಗಣಿಸ್ತಿಲ್ಲ. ಇಡೀ ರಾಜ್ಯದಲ್ಲಿ 2.5ರಿಂದ 3 ಲಕ್ಷ ಅಂತ ಹೇಳಿದ್ವಿ ನಾವು ಅಷ್ಟೇ. ಆದರೆ ಚುನಾವಣೆ ಬಂತು 2023ರಲ್ಲಿ. ಆವಾಗ ವಿರೋಧ ಪಕ್ಷರು ಅನೌನ್ಸ್ ಮಾಡಿದ್ರು, ಈ ರಾಜ್ಯದ ಎಲ್ಲ ಮಹಿಳೆಯರಿಗೆ, ನಮ್ಮ ಜನಸಂಖ್ಯೆ ಈಗ 7 ಕೋಟಿ ಇದೆ, ಮಹಿಳೆಯರು 3.5 ಕೋಟಿ ಇದ್ದಾರೆ, ಎಲ್ಲ ಮಹಿಳೆಯರಿಗೆ ಕರ್ನಾಟಕದ ಚಾಮರಾಜನಗರದಿಂದ ಬೀದರ್ಗೆ, ಬೆಳಗಾವಿಗೆ ಉಚಿತ ಬಸ್ ಪ್ರಯಾಣವನ್ನು ನಾವು ಕೊಡ್ತೀವಿ ಅಂತೇಳಿ ಅಧಿಕಾರಕ್ಕೆ ಬಂದರೆ ಕೊಟ್ಟರು ಅವರು. ಇಲ್ಲಿ ಏನು ತೋರಿಸುತ್ತೆ, ಪ್ರಜಾಪ್ರಭುತ್ವದಲ್ಲಿ ಒಂದು ಚುನಾವಣೆ ಎಷ್ಟು ಪ್ರಭಾವವನ್ನು ಬೀರುತ್ತೆ, ಎಷ್ಟು ಅದು ತನಗೆ ಬೇಕಾದಂಗೆ ಸಾರ್ವಜನಿಕ ಹಣವನ್ನು ದುರುಪಯೋಗ ಮಾಡ್ಕೋಗುತ್ತೆ, ಎಲ್ಲಿ ಅಗತ್ಯ ಇರ್ತೋ ಅಲ್ಲಿಗೆ ಹಣವನ್ನು ಖರ್ಚು ಮಾಡಲ್ಲ ಅಂತೇಳಿ ನಮಗೆ ತಿಳಿಯುತ್ತೆ. ಅದಕ್ಕೆ ಒಂದು ಕುಟುಂಬದಲ್ಲಿ ಒಂದು ಅಂಗವಿಕಲತೆ ಆದರೆ, ಒಂದು ಮಗು ಹುಟ್ಟಿದ್ರೆ 3 ಜನ್ರೇಷನ್ನು ಆ ಕುಟುಂಬದ ಮೇಲೆ ದುಷ್ಪರಿಣಾಮ ಬರುತ್ತೆ. 3 ಜನ್ರೇಷನ್ ಆಗುತ್ತೆ. ನಾನು ಇತ್ತೀಚೆಗೆ ಚಾಮರಾಜನಗರ ಸ್ಟಡಿ ಮಾಡಿದೆ. ನಾನು ಆ ಅಧ್ಯಯನ ಏನು ಹೇಳುತ್ತೆ ಅಂತಂದರೆ,
ಚಾಮರಾಜನಗರ ಜಿಲ್ಲೆ ತುಂಬ ಡಾಕ್ಟರ್ ಡಿ ಎಮ್ ನಂಜುಂಡಪ್ಪ ಅವರು ಎಕನಾಮಿಸ್ಟ್ ಸ್ಟಡಿ ಪ್ರಕಾರ ತುಂಬ ಬ್ಯಾಕ್ವರ್ಡ್ ಜಿಲ್ಲೆ ಅದು. ಅಲ್ಲಿ ಯಾವುದೇ ಒಂದು ಅಂಗವಿಕಲ ಮಗು ಹುಟ್ಟಿದ್ರೆ ಅದು ಕಡು ಬಡವರು ಇರ್ಬೋದು, ಶ್ರೀಮಂತರು ಇರ್ಬೋದು, ಅಥವಾ ಮಧ್ಯಮ ವರ್ಗದಲ್ಲಿರ್ಬೋದು. ಕಡು ಬಡವರು ಅಂತಂದರೆ 1.5 ಇಂದ 2 ಲಕ್ಷ ಹಣ ಖರ್ಚು ಮಾಡಿದ್ದಾರೆ ಅರ್ಲಿ ಇಂಟರ್ವೆನ್ಷನ್ ಸರ್ವಿಸ್. ಅವ್ರಿಗೆ ಗೊತ್ತಿಲ್ಲ ಅರ್ಲಿ ಇಂಟರ್ವೆನ್ಷನ್ ಅಂತೇಳಿ. ಇದೊಂದು ಮೆಡಿಕಲ್ ಹಾಸ್ಪಿಟ್ಲ್ ನೋಡಿದ್ದಾರೆ, ಗೊತ್ತಿದೆ ಇವತ್ತು ನಮ್ಮ ಮೆಡಿಕಲ್ ಹೇಗಿದೆ ಅಂತೇಳಿ. ಲಾಯರ್ಗಳನ್ನ ಕೇಸ್ ತೊಗೊಂಬಂದರೆ ಹೇಗೆ ಅವ್ರನ್ನ ಚೀಟ್ ಮಾಡ್ತಾರೋ, ಮೆಡಿಕಲ್ ಕೂಡ ಅದೇ ರೀತಿ ಚೀಟ್ ಮಾಡ್ತಾಯಿದೆ. ಮತ್ತು ರಿಹ್ಯಾಬಿಟೇಷನ್ ಅವರಿಗೆ ನಾಲೆಡ್ಜ್ ಕಡಿಮೆ ಇದೆ ಡಾಕ್ಟ್ರುಗಳಿಗೆ. ಸೊ 1.5-2 ಲಕ್ಷ 3 ಲಕ್ಷ ಖರ್ಚು ಮಾಡಿರ್ತಾರೆ, 1 ವರ್ಷ 2 ವರ್ಷ ನೋಡಿರ್ತಾರೆ, ಏನು ಬದಲಾವಣೆ ಆಗಿಲ್ಲ ಮಗುನಲ್ಲಿ. ದೊಡ್ಡ ಆಸ್ಪತ್ರೆ, ದೊಡ್ಡ ಡಾಕ್ಟ್ರು ಮಗುತ್ತು ಏನೂ ಆಗಲಿಲ್ಲ. ನಂತರ ಏನು ಅವ್ರಿಗೆ ದೇ ಆರ್ ಬಿಹೈಂಡ್ ದ ಟೆಂಪಲ್ ರನ್ ಆಗುತ್ತೆ, ಪ್ರೀಸ್ಟ್ ಅರ್ಚಕರ ಹಿಂದೆ ಹೋಗ್ತಾರೆ, ಪೂಜೆ ಮಾಡಿಸ್ತಾರೆ, ಅಲ್ಲೂ ಅಷ್ಟು ಹಣ ಖರ್ಚು ಮಾಡ್ತಾರೆ, ಏನು ಬದಲಾವಣೆ ಆಗಲಿಲ್ಲ ಮಗುನಲ್ಲಿ. ಕೊನೆಗೆ ಲೋಕಲ್ ಡಾಕ್ಟ್ರು ಬರ್ತಾರೆ, ಅವ್ರದ್ದಷ್ಟು ಚೀಟ್ ಮಾಡ್ತಾರೆ. ಇದಕ್ಕೆಲ್ಲ ಒಂದು 3-4 ವರ್ಷ ಟೈಮ್ ತಗೊಳುತ್ತೆ. ಆವಾಗ ನಾವು ಹೋಗ್ತೀವಿ, ನಿಮಗೆ ಸರ್ವಿಸ್ ಕೊಡ್ತೀವಿ ಅಂತ. ಅವ್ರು ತುಂಬ ಸೋತಿರ್ತಾರೆ, ಸಾಲ ಮಾಡ್ಕೊಂಡಿರ್ತಾರೆ. ಇವಾಗ ನಮ್ಗೆ ಗೊತ್ತಿರಲಿ, ನಮಗೆ ಹಳ್ಳಿಗಳಲ್ಲಿ ಈ ಮೈಕ್ರೋ ಫೈನಾನ್ಸು ಹಾವಳಿ ತುಂಬ ಜಾಸ್ತಿ ಆಗ್ತಾಯಿದೆ. ಮೈಕ್ರೋ ಫೈನಾನ್ಸ್ನಲ್ಲಿ ಮಹಿಳೆಯರಿಗೆ ತುಂಬ ಸುಲಭವಾಗಿ ಲೋನ್ ಸಿಗುತ್ತೆ, ತೊಗೋತಾರೆ. ಅದರಲ್ಲಿ ಬಡ್ಡಿ ಮಿನಿಮಮ್ 22%. ನಿಮಗೆ ಕೋಪರೇಟಿವ್ ಆ್ಯಕ್ಟ್ನಲ್ಲಿ ಸಾಲವನ್ನು 18% ಮೇಲೆ ಕೊಡಬಾರ್ದು ಅಂತ ಲಾಸ್ಟ್ ಇಯರ್ ಒಂದು ಸರ್ಕ್ಯುಲರ್ ಇಶ್ಯೂ ಮಾಡಿದ್ದಾರೆ. ಆದರೆ ಮೈಕ್ರೋ ಫೈನಾನ್ಸರ್ ಮಿನಿಮಮ್ 22% ಇರುತ್ತೆ, ಮ್ಯಾಕ್ಸಿಮಮ್ 33% ಅವರಿಗೆ ಬಡ್ಡಿ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ. ಅಲ್ಲಿ ಹಣ ತೊಗೋತಾರೆ, ತಿರ್ಸ್ಲಿಕ್ಕಾಗಲ್ಲ, ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಏನಾರು ಮಾಡ್ಕೊಳ್ಳಿ, ಮಗುಲ್ ಬದಲಾವಣೆ ಕಂಡಿದೆಯಾ? ಏನು ಬದಲಾವಣೆ ಕಾಣ್ತಾ ಇಲ್ಲ. ನಮ್ಗೆ ಗೊತ್ತಿರುತ್ತೆ ಎಲ್ಲರಿಗೂ, ಯಾವುದೇ ಹೆಣ್ಣು ಅಥವಾ ಯಾವುದೋ ಗಂಡ ಆಗಲಿ ಮದುವೆ ಆಗುವಾಗ ಒಂದು ಕನಸಿರುತ್ತೆ. ಆ ಕನಸು ಎಲ್ಲರಿಗೂ ಇದ್ದೇ ಇರುತ್ತೆ. ಅದು ನಾನು ಮದುವೆ ಆಗೋ ಹೆಣ್ಣು ಹೇಗಿರಬೇಕು ಅಥವಾ ಮದುವೆ ಆಗೋ ಗಂಡು ಹೇಗಿರಬೇಕು ಅಂತೇಳಿ. ಮದುವೆ ಆದಮೇಲೆ ಏನು ಆಸೆ ಇರುತ್ತೆ ಅವರಿಗೆ? ನಮ್ಗೆ ಹುಟ್ಟುವಂಥ ಮಗು ಹೇಗಿರಬೇಕು? ಗಂಡು ಮಗುನೇ ಆಗಿರಬೇಕು, ದಪ್ಪವಾಗಿರಬೇಕು, ಕೆಂಪಾಗಿರಬೇಕು, ಸುಂದರವಾಗಿರಬೇಕು, ನನ್ನ ಮಗು ನೋಡಿ ಎಲ್ಲರೂ ಕೂಡ ನನ್ನ ಅಪ್ರಿಷಿಯೇಟ್ ಮಾಡಬೇಕು ಅಂತೇಳಿ. ಅದು ಹೆಣ್ಮಗು ಆಗ್ಬಿಟ್ರೆ ತುಂಬ ಡಿಪ್ರೆಷನ್ ಆಗುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ಒಂದು ವಿಕಲಚೇತನ ಅಂಗವಿಕಲ ಮಗು ಅವ್ರಿಗೆ ಹುಟ್ಟಿದ್ರೆ ಅವರ ಒಂದು ಸೈಕಲಾಜಿಕಲ್ ಕಂಡೀಷನ್ ಯಾವ ರೀತಿ ಇರುತ್ತೆ, ಒಂದು ಸೋಷಿಯಲ್ ಅವರು ಯಾವ ರೀತಿ ಇರುತ್ತೆ, ಇದನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ಆ ಒಂದು ಕಮ್ಯುನಿಟಿಗೆ, ಆ ಒಂದು ಪೇರೆಂಟ್ಸಿಗೆ ತುಂಬ ಕೆಲಸ ಮಾಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ರೋಟ್ರಿ ಎಬಿಲಿಟಿ ಬೆಂಗಳೂರಿನಲ್ಲಿ ವಿಶೇಷವಾಗಿ ಕಾಮೇಶ್ವರಿ ಅವರು ನನಗೆ 3 ತಿಂಗಳ ಹಿಂದೆ ಒಂದು ಕಾಲ್ ಮಾಡಿದ್ರು, ನೀವು ನಮಗೆ ಅವತ್ತು ಗೆಸ್ಟಾಗಿ ಬರಬೇಕು ಅಂತ. ನನಗೆ ಅವರು ಮತ್ತೆ ಅವ್ರಿಗೆ ಕೋವಿಡ್ ಟೈಮಲ್ಲಿ ನನಗೆ ಅವ್ರ ಸಂಪರ್ಕ ಇತ್ತು. ತಾವು ಈ ಸೆಕ್ಟ್ರಿನಲ್ಲಿ ತುಂಬ ಕೆಲಸ ಮಾಡ್ತಾಯಿದ್ದೀರ, ಈ ಸೆಕ್ಟ್ರಿಗೆ ನಾನು ರಿಕ್ವೆಸ್ಟ್ ಏನಂತಂದರೆ, ಒಂದಷ್ಟು ನಾವು ಕಂಡಂಥ ಕನಸು ಈಗ ಈಡೇರ್ತಾ ಇದೆ. ಯಾರು ಅಂಗವಿಕಲು ಅಂತ ಹೇಳ್ತಾ ಇದ್ವಿ, ಅವರು ಡೋನರ್ ಆಗಿ ಈಗ ಪರಿವರ್ತನೆ ಆಗಿದೆ, ಅವ್ರ ಸಪೋರ್ಟು ಕೂಡ ಸಿಗ್ತಾ ಇದೆ. ಆದರೆ ಇನ್ನೂ ತುಂಬ ವಲ್ನರಬಲ್ ಕಂಡೀಷನ್ಸ್ಲಿದೆ. ಇವತ್ತು ನಮ್ಮ ಡೆಮಾಕ್ರಸಿನಲ್ಲಿ ನಾವು ನೋಡ್ತಾ ಇರ್ತೀವಿ ಅವರ ಇಚ್ಛಾಶಕ್ತಿಗಳು, ಅವರ ವಿಲಿಂಗ್ಸ್ ಯಾವ ಕಡೆ ಇದೆ ಅಂಥೇಳಿ. ಹೀಗಾಗಿ ಈ ಸೆಕ್ಟ್ರಿಗೆ ಒಂದು ಅಡ್ವೊಕಸಿ ಬೇಕಾಗುತ್ತೆ. ಕೆಲವು ವೇಳೆ ಅವರು ಒಪ್ಕೊಳ್ಳದೇ ಇದ್ದರೆ ನಾವು ಕೋರ್ಟ್ನ ಡೋರ್ನ ನಾಕ್ ಮಾಡಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಅಡ್ವೊಕಸಿ ಮತ್ತು ಸರ್ವೀಸು ಒಟ್ಟೊಟ್ಟಿಗೆ ಈ ಸೆಕ್ಟ್ರಿಗೆ ಆಗಬೇಕಾಗುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕರೆಸಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ರೋಟೇನ್ ಸಂಸ್ಥೆಯವರಿಗೆ ನಾನು ಅವರಿಗೆ ಒಂದು ಧನ್ಯವಾದವನ್ನು ಹೇಳ್ತೇನೆ. ಜೊತೆಗೆ ಈ ಸೆಕ್ಟರ್ನಲ್ಲಿ ಸಾಧನೆ ಮಾಡಿದಂಥವ್ರನ್ನ ಗುರುತಿಸಿ ಅದೊಂದು ಪ್ರಚಾರ ಮಾಡಲಿಕ್ಕೆ ಒಂದು ವೇದಿಕೆ ಮಾಡಿಕೊಂಡಿದ್ದಾರೆ. ದಯವಿಟ್ಟು ನನ್ನ ರಿಕ್ವೆಸ್ಟು, ಈ ಒಂದು ಇರೋರ ಬಗ್ಗೆ 1 ಪೇಜು ಅಥವಾ 2 ಪೇಜನ್ನು ಬರೆದು ಒಂದು ಪಬ್ಲಿಷ್ ಮಾಡಿದ್ರೆ ಅದು ಬೇರೆಯವರಿಗೆ ಸ್ಫೂರ್ತಿ ಆಗುತ್ತೆ ಅಂತೇಳಿ ಎಲ್ಲರೂ ಕೂಡ ವಂದಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. Thank you, Rajanna sir, for an inspiration from you. Definitely, we will definitely work for the advocacy and legal intervention from judges or court. Thank you, sir, for your great work for the disability sector.